ನಮಸ್ಕಾರ ಮಕ್ಕಳೇ, ಇದು ಗಣಿತ 6ನೇ ತರಗತಿ ಭಾಗ 2 ಅಧ್ಯಾಯ 11 ಬೀಜಗಣಿತ ಆಲ್ಜಿಬ್ರಾ ಅನ್ನೋ ಪಾಠದಲ್ಲಿ ಈ ದಿನ ನಾವು ಅಭ್ಯಾಸ 11.3ರಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಒಂದೊಂದಾಗಿ ಮಾಡೋಣ. ಈ ಅಭ್ಯಾಸದಲ್ಲಿ ಇಲ್ಲೇ ಈ ಅಭ್ಯಾಸದ ಮೇಲಿನ ಒಂದು ವಾಕ್ಯವನ್ನು ನೋಡಿದರೆ, ಅಭ್ಯಾಸದಲ್ಲಿ ಕೆಲವು ಸರಳ ಉಕ್ತಿಗಳು ಹೇಗೆ ರಚಿಸಲ್ಪಟ್ಟಿವೆ ಎಂದು ತಿಳಿದುಕೊಳ್ಳೋಣ. ಸರಳ ಉಕ್ತಿಗಳು ಹೇಗೆ ರಚಿಸಲ್ಪಟ್ಟಿವೆ ಅನ್ನೋದನ್ನು ನಾವು ತಿಳ್ಕೊಬೇಕು. ನಾವು ಹಿಂದೆ ಒಂದು ಸ್ವಲ್ಪ ನೋಡೋದಾದರೆ ಇಲ್ಲಿ ನಮಗೆ ಸಂಖ್ಯೋಕ್ತಿಗಳು ಇದಾವೆ. ಇಲ್ಲಿ ಸಂಖ್ಯೋಕ್ತಿಗಳು ಅಂದರೆ ಇದರಲ್ಲಿ ಚರಾಕ್ಷರಗಳು ಇಲ್ಲ. ಸಂಖ್ಯೋಕ್ತಿಗಳು ಇದ್ದಾಗ ಅಲ್ಲಿ ಕೂಡೋದು, ಕಳೆಯೋದು, ಗುಣಿಸೋದು ಮಾಡಿ ನಾವು ಬೆಲೆಯನ್ನು ಸುಲಭವಾಗಿ ಹೇಳ್ಬೋದು. 4 5 20 23 23 ಈ ರೀತಿ ನಾವು ಬೆಲೆಯನ್ನು ಹೇಳ್ಬೋದು. ಆದರೆ ಕೆಲವು ಉಕ್ತಿಗಳಲ್ಲಿ ಚರಾಕ್ಷರಗಳು ಬರ್ತವೆ. ಉದಾಹರಣೆಗೆ 4x + 5. ಇಲ್ಲಿ x ಬೆಲೆ ಗೊತ್ತಿಲ್ಲದೆ ಇರೋದ್ರಿಂದ ಈ ಉಕ್ತಿಯ ಬೆಲೆ ಹೇಳೋದು ಕಷ್ಟ, ಅಂದರೆ ಬರೋದಿಲ್ಲ, ಬೆಲೆ ಹೇಳಕ್ಕೆ ಬರೋದಿಲ್ಲ. ಯಾಕೆ? ಎಕ್ಸ್ನ ಬೆಲೆ ನಮಗೆ ಗೊತ್ತಿಲ್ಲ. ಎಕ್ಸ್ ಅನ್ನೋದು ಚರಾಕ್ಷರ, ಇದ್ರ ಬೆಲೆ ಬದಲಾಗ್ತಾ ಇರ್ತದೆ. ಎಕ್ಸ್ಗೆ ಅವರು ಪರ್ಫೆಕ್ಟಾಗಿ ಒಂದು ಬೆಲೆ ಕೊಟ್ಟಾಗ ಆವಾಗ ನಾವು 4 3 12 5 17 ಅಂತಂದೇಳಿ ನಾವು ಬೆಲೆಯನ್ನು ಹೇಳ್ಬೋದು. ಇವೆಲ್ಲ ಉಕ್ತಿಗಳಲ್ಲಿ ಚರಾಕ್ಷರಗಳು ಬಳಸಿ ಯಾವ ರೀತಿ ಉಕ್ತಿಗಳನ್ನು ಬರೀತಾರೆ ಅನ್ನೋದನ್ನು ಈ ಒಂದು ಅಭ್ಯಾಸದಲ್ಲಿ ನಾವು ನೋಡ್ತೀವಿ ಮಕ್ಕಳೇ. ಒಂದನೇ ಪ್ರಶ್ನೆಯನ್ನು ಓದೋಣ. ಸಂಖ್ಯೆ 5 7 ಹಾಗೂ 8 ಬಳಸಿ ಸಾಧ್ಯವಾದಷ್ಟು ಉಕ್ತಿಗಳನ್ನು ಬರೆಯಿರಿ. ಯಾವುದೇ ಚರಾಕ್ಷರ ಇಲ್ಲ ಅಂದರೆ ಚರಾಕ್ಷರ ಬೇಡ, ಇವು 3 ಅಂಕಿಗಳನ್ನು ಬಳಸಿ ಉಕ್ತಿಗಳನ್ನು ಬರೀರಿ ಅಂತಾರೆ. ಯಾವುದೇ ಸಂಖ್ಯೆಯನ್ನು ಉಕ್ತಿಯೊಂದರಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಬಳಸುವಂತಿಲ್ಲ. ಕೇವಲ ಸಂಕಲನ, ವ್ಯವಕಲನ ಮತ್ತು ಗುಣಾಕಾರದ ಕ್ರಿಯೆಗಳನ್ನು ಬಳಸ್ಬೋದು. ಅಂದರೆ ಪ್ಲಸ್ಸು, ಮೈನಸ್ಸು, ಇಂಟುವನ್ನು ಬಳಸ್ಬೋದು. ಇಲ್ಲಿ ಒಂದು 3 ಸುಳಿವು 3 ಉಕ್ತಿಗಳನ್ನು ಬರೆದಿದ್ದಾರೆ. ನಾವು ಇನ್ನೂ ಉಳಿದ ಉಕ್ತಿಗಳನ್ನು ಬರೆಯೋಣ. 5 8 7 ನಾವು ಒಂದು ಸಾರಿ ಬಳಸಿಬಿಟ್ರೆ ಇನ್ನೊಂದು ಸಾರಿ ಬಳಸೋಂಗಿಲ್ಲ. ಅವೇ 3 ನಾವು ಸಂಕಲನ, ವ್ಯವಕಲನ, ಗುಣಾಕಾರ ಹಾಕಿ ಬಳಸೋಣ. ಮೊದಲೇ ಪ್ಲಸ್ ಹಾಕಿದ್ವಿ 3 ನಡುವೆ, ಆಮೇಲೆ ಒಂದು ಪ್ಲಸ್ಸು ಒಂದು ಮೈನಸ್ಸು, ಆಮೇಲೆ 2 ಮೈನಸ್ಸು, ಆಮೇಲೆ ಒಂದು ಮೈನಸ್ಸು ಒಂದು ಪ್ಲಸ್ಸು, ಆಮೇಲೆ 2 ಮೈನಸ್ಸು 2 ಮೈನಸ್ಸು, ಹಿಂಗೆ ಅದಲು ಬದಲು ಮಾಡಿ ನೀವು ಯಾವ ರೀತಿ ಬೇಕಾದರೂ ನೀವು ಈ ಸಂಖ್ಯೆಗಳನ್ನು ಬಳಸ್ಬೋದು. 5 × 8 ಇದ್ರ ಬೆಲೆ ನಾವು ಸುಲಭವಾಗಿ ಹೇಳ್ಬೋದು. 8 7 15 5 20 ಅಂತಂದೇಳಿ ಬೆಲೆ ಸುಲಭವಾಗಿ ಹೇಳ್ಬೋದು. ಇವೆಲ್ಲ ಉಕ್ತಿಗಳು, ಇವೆಲ್ಲ ಸಂಖ್ಯೋಕ್ತಿಗಳು, ಇದರಲ್ಲಿ ಚರಾಕ್ಷರ ಇಲ್ಲ. ಇಷ್ಟೇ ಇದು ಒಂದನೇ ಲೆಕ್ಕ. ನೆಕ್ಸ್ಟ್ 2ನೇ ಲೆಕ್ಕಕ್ಕೆ ಹೋಗೋಣ. ಈ ಮುಂದೆ ಕೊಟ್ಟಿರುವ ಉಕ್ತಿಗಳಲ್ಲಿ ಯಾವುದು ಸಂಖ್ಯೆಗಳಿಂದ ಮಾತ್ರ ರಚಿಸಲ್ಪಟ್ಟ ಉಕ್ತಿ? ಸಂಖ್ಯೆಗಳಿಂದ ಅಂದರೆ ಬರೇ ಸಂಖ್ಯೆಗಳಿರಬೇಕು, ಅದರಲ್ಲಿ ಇಂಗ್ಲೀಷ್ ಅಕ್ಷರ ಚರಾಕ್ಷರಗಳು ಇರಬಾರ್ದು. ಚರಾಕ್ಷರ ಅಂದರೆ ಅದ್ರ ಬೆಲೆ ಗೊತ್ತಿಲ್ಲದ ಬೆಲೆ, ಅದ್ರ ಬೆಲೆ ಬದಲಾಗ್ತಾ ಇರ್ತದೆ. ಆದರೆ ಸಂಖ್ಯೆ ಅಂದರೆ ಅದ್ರ ಸ್ಥಿರವಾದ ಬೆಲೆ. 3 ಅನ್ನೋದು ಸ್ಥಿರವಾದ ಬೆಲೆ. y+3 ಇದು ಸಂಖ್ಯೆಗಳಿಂದ ಮಾತ್ರ ರಚಿತವಾಗಿಲ್ಲ, ಇದರಲ್ಲಿ ಚರಾಕ್ಷರ ಇದೆ, ಇದು ಬರೋದಿಲ್ಲ. ಇದರಲ್ಲಿ z ಇದೆ, ಹಂಗಾಗಿ ಇದು ಬರೋದಿಲ್ಲ. ಇದರಲ್ಲಿ ಬರೇ ಸಂಖ್ಯೆಗಳಿದ್ದಾವೆ, ಇದು ಬರುತ್ತೆ, ಹಾಗಾಗಿ ಇದಕ್ಕೆ ಟಿಕ್ ಮಾರ್ಕ್ ಹಾಕಿದ್ದೀವಿ. ನೆಕ್ಸ್ಟ್ 5 ಇದರಲ್ಲಿ ಚರಾಕ್ಷರ ಇಲ್ಲ, ಅದಕ್ಕಾಗಿ ಇದಕ್ಕೆ ಟಿಕ್ ಹಾಕಿದ್ದೀವಿ. ಇದು ಚರಾಕ್ಷರ ಇದೆ, ಹಂಗಾಗಿ ಇದು ಸಂಖ್ಯೋಕ್ತಿ ಅಲ್ಲ. ಇದು ಚರಾಕ್ಷರ ಇದೆ n ಅಂತ, ಇದಕ್ಕೆ ಸಂಖ್ಯೋಕ್ತಿ ಅಲ್ಲ. ಮತ್ತು p ಇದರಲ್ಲಿ ಚರಾಕ್ಷರ ಇದೆ, ಹಾಗಾಗಿ ಇದು ಸಂಖ್ಯೋಕ್ತಿ ಅಲ್ಲ. ಅಂದರೆ ಬರೇ ಸಂಖ್ಯೆಗಳಿಂದ ರಚಿಸಲ್ಪಟ್ಟ ಉಕ್ತಿಗಳು 2 ಯಾವುದಂದರೆ ಸಿ ಮತ್ತು ಡಿ. ಈಗ 3ನೇ ಲೆಕ್ಕಕ್ಕೆ ಹೋಗೋಣ. ಇಲ್ಲಿ ಉಕ್ತಿಗಳಲ್ಲಿ ಯಾವ ಕ್ರಿಯೆಗಳನ್ನು ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಬಳಸಲಾಗಿದೆ ಎಂದು ಗುರುತಿಸಿ ಪ್ರತಿಯೊಂದು ಉಕ್ತಿಯನ್ನು ಹೇಗೆ ರಚಿಸಲಾಗಿದೆ ಎಂದು ಬರೆಯಿರಿ. ಇಲ್ಲಿ ಉಕ್ತಿಗಳನ್ನು ಕೊಟ್ಟಿದ್ದಾನೆ, ಇದರಲ್ಲಿ ಯಾವ್ಯಾವ ಸಂಕಲನ ಬಳಸಿದಾರೋ, ವ್ಯವಕಲನ ಬಳಸಿದಾರೋ ಬರೀರಿ ಅಂತ ಹೇಳಿದ್ದಾರೆ. ಇದು ನಿಮಗೆ ಭಾಳ ಸುಲಭವಾಗಿರ್ತಕ್ಕಂಥ ಲೆಕ್ಕ ಆಗಿದೆ. ಮೊದಲಿಗೆ ಒಂದನೇದು ಎ z+5 ಅಂತ ಕೊಟ್ಟಿದ್ದಾನೆ. ಇಲ್ಲೇನು ಸಂಕಲನ ಬಳಸಲಾಗಿದೆ. ಇಲ್ಲಿ ಝಡ್ಗೆ 5ಅನ್ನು ಕೂಡಿಸಲಾಗಿದೆ, ಭಾಳ ಸುಲಭ. ನೆಕ್ಸ್ಟ್ z-1 ಮೈನಸ್ ಅಂದರೆ ವ್ಯವಕಲನ ಬಳಸಲಾಗಿದೆ. ಇಲ್ಲಿ ವ್ಯವಕಲನ ಬಳಸಲಾಗಿದೆ. ಝಡ್ನಲ್ಲಿ ನಾವು 1ಅನ್ನು ಕಳೆಯಲಾಗಿದೆ. ನೆಕ್ಸ್ಟ್ y+17 ಇಲ್ಲಿ ಪ್ಲಸ್ ಅಂದರೆ ಸಂಕಲನ ಬಳಸಲಾಗಿದೆ, yಗೆ 17ಅನ್ನು ಕೂಡಿಸಲಾಗಿದೆ. ಈ ಉಕ್ತಿಯನ್ನು ಹೇಗೆ ರಚಿಸಲಾಗಿದೆ ಬರೀರಿ ಅಂತ ಹೇಳಿದರೆ, ಹೇಗೆ ರಚಿಸಲಾಗಿದೆ ಅಂದರೆ yಗೆ 17ಅನ್ನು ಕೂಡಿಸಲಾಗಿದೆ. y-17 ಅಂದರೆ ಇಲ್ಲಿ ಮೈನಸ್ ಅಂದರೆ ವ್ಯವಕಲನ ಬಳಸಿದರೆ, yನಲ್ಲಿ 17ಅನ್ನು ಕಳೆಯಲಾಗಿದೆ. ನೆಕ್ಸ್ಟ್
ಬಿನೇದರಲ್ಲಿ 17y ಅಂತ ಕೊಟ್ಟಿದ್ದಾನೆ. ಇಲ್ಲಿ ಗುಣಾಕಾರ ಬಳಸಲಾಗಿದೆ. ಇದೇನು ಗುಣಾಕಾರ ಅಂದರೆ 17 ಮತ್ತು y ನಡುವೆ ಇಲ್ಲಿ ಇಂಟು ಇರುತ್ತೆ ಮಕ್ಕಳೇ. ಇಲ್ಲಿ ಹಾಗಾಗಿ 17 ಮತ್ತು y ಅನ್ನು ಗುಣಿಸಲಾಗಿದೆ. ಇದನ್ನು ಹೆಂಗೆ ಬರಿತೀವಿ? yಗೆ 17ಅನ್ನು ಗುಣಿಸಲಾಗಿದೆ ಅಂತ ಬರಿಬೋದು, ಅಥವಾ 17ಕ್ಕೆ y ಅನ್ನು ಗುಣಿಸಲಾಗಿದೆ ಅಂತ ಬರಿಬೋದು, ಅಥವಾ 17 ಮತ್ತು y ಅನ್ನು ಗುಣಿಸಲಾಗಿದೆ ಅಂತ ಬರಿಬೋದು. y ಡಿವೈಡೆಡ್ ಬೈ 17 ನಾನು ಹೇಳ್ದಂಗೆ ಡಿವೈಡೆಡ್ ಬೈ ಅನ್ನು ಬಳಸಲಾಗಿದೆ ಇಲ್ಲಿ, ಅಂದರೆ ಭಾಗಾಕಾರವನ್ನು ಬಳಸಲಾಗಿದೆ. ಹೆಂಗೆ ಇದನ್ನು ಹೆಂಗೆ ರಚಿಸಲಾಗಿದೆ? y ಅನ್ನು 17ರಿಂದ ಭಾಗಿಸಲಾಗಿದೆ. ನೆಕ್ಸ್ಟ್ 5z ಇಲ್ಲಿ ಗುಣಾಕಾರ ಬಳಸಲಾಗಿದೆ. ಇಲ್ಲಿ ಸಂಖ್ಯೆ ಮತ್ತು ಚರಾಕ್ಷರ ಇದ್ದರೆ ಅಲ್ಲ, ಅವುಗಳ ನಡುವೆ ಏನೂ ಇಲ್ಲ ಅಂದರೆ ಅಲ್ಲಿ ಇಂಟು ಇರುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ರಿ. 5z ಅಂದರೆ 5ಕ್ಕೆ z ಅನ್ನು ಗುಣಿಸಲಾಗಿದೆ, ಅಥವಾ zಗೆ 5ಅನ್ನು ಗುಣಿಸಲಾಗಿದೆ, ಯಾವ ರೀತಿ ಆದರೂ ಬರೀಬಹುದು. ನೆಕ್ಸ್ಟ್ ಸೀನೆದು 2y ಪ್ಲಸ್ 17. ಇಲ್ಲಿ ಗುಣಾಕಾರ ಇದೆ, ಇಲ್ಲಿ ಸಂಕಲನ ಇದೆ, ಎರಡು ಕ್ರಿಯೆಗಳು ಇಲ್ಲಿ ಇದ್ದಾವೆ. ಅಂದರೆ ಮೊದಲು ಗುಣಾಕಾರ ಮಾಡಿದರೆ yಗೆ 2ಅನ್ನು ಗುಣಿಸಿದರೆ, yಗೆ 2ಅನ್ನು ಗುಣಿಸಿ ಆ ಬಂದ ಗುಣಲಬ್ಧ 2y ಏನಿದೆ ಅದಕ್ಕೆ ಗುಣಲಬ್ಧಕ್ಕೆ 17ಅನ್ನು ಕೂಡಿಸಲಾಗಿದೆ. ನೆಕ್ಸ್ಟ್ 2y ಮೈನಸ್ 17 ಇಲ್ಲೂ ಕೂಡ ಗುಣಾಕಾರ, ಆಮೇಲೆ ವ್ಯವಕಲನ ಬಳಸಿದ್ದಾರೆ. yಯನ್ನು 2ರಿಂದ ಗುಣಿಸಿ ಗುಣಲಬ್ಧದಿಂದ 17ಅನ್ನು ಕಳೆಯಲಾಗಿದೆ. ಗುಣಲಬ್ಧದಿಂದ 17ಅನ್ನು ಕಳೆದಿದ್ದಾರೆ. ನೆಕ್ಸ್ಟ್ ಡಿನೇದು 7m ಅಂತ ಕೊಡ್ತಾನೆ. ಇಲ್ಲಿ 7 ಮತ್ತು m ನಡುವೆ ಗುಣಾಕಾರ ಇದೆ. 7 ಮತ್ತು m ಅನ್ನು ಗುಣಿಸಲಾಗಿದೆ. ನೆಕ್ಸ್ಟ್ 7m ಪ್ಲಸ್ 3 ಇಲ್ಲಿ ಒಂದು ಗುಣಾಕಾರ ಇದೆ, ಇನ್ನೊಂದು ಸಂಕಲನ ಇದೆ. ಯಾವ್ಯಾವುದನ್ನು ಗುಣಿಸಿದ್ದಾರೆ? mಗೆ -7ರಿಂದ ಗುಣಿಸಿ ಗುಣಲಬ್ಧಕ್ಕೆ 3ಅನ್ನು ಕೂಡಿಸಲಾಗಿದೆ. ಇಲ್ಲಿ ಏನು ಗುಣಲಬ್ಧ ಏನು ಬಂತು? 7 ಮತ್ತು m ಅನ್ನು ಗುಣಿಸಿದರೆ 7m ಬರ್ತದೆ. ಇಲ್ಲಿ -7 ಇರೋದ್ರಿಂದ -7ಕ್ಕೆ m ಅನ್ನು ಗುಣಿಸಿದರೆ -7m. ನೆಕ್ಸ್ಟ್ -7m -3 ಇಲ್ಲಿ ಸಂಖ್ಯೆ ಚರಾಕ್ಷರದ ಬೆಲೆ ಗೊತ್ತಿಲ್ಲ, ಸಂಖ್ಯೆ ಬೆಲೆ ಗೊತ್ತು ನಮಗೆ 7 ಅಂತ, ಇದ್ರ ಬೆಲೆ ಗೊತ್ತಿಲ್ಲ. ಹಾಗಾಗಿ -7ಕ್ಕೆ m ಅನ್ನು ಗುಣಿಸಿದಾಗ -7m ಹಂಗೆ ಬರಿತೀವಿ, ಜೊತೆಗೆ ಬರಿತೀವಿ. ಇದೇ ಗುಣಲಬ್ಧ mಗೆ -7ರಿಂದ ಗುಣಿಸಿ ಗುಣಲಬ್ಧದಿಂದ 3ಅನ್ನು ಕಳೆಯಲಾಗಿದೆ. 3ಅನ್ನು ನಾವೇನು ಮಾಡಿದ್ವಿ? ಕಳೆದಿದ್ದೀವಿ. ಇಲ್ಲಿ ಏನಾಯ್ತೋ ಅದನ್ನೇ ನಾವು ಅಕ್ಷರದಲ್ಲಿ ಬರಿತೀವಿ ಮಕ್ಕಳೇ. ನೆಕ್ಸ್ಟ್ 4ನೇ ಪ್ರಶ್ನೆಗೆ ಹೋಗೋಣ. ಈ ಹೇಳಿಕೆಗಳಿಗೆ ಉಕ್ತಿಗಳನ್ನು ಬರೆಯಿರಿ. ಇಲ್ಲಿ ನಾವು ಉಕ್ತಿಗಳನ್ನು ನಾವು ಎಕ್ಸೈಜ್ನಲ್ಲಿ ಬಿಟ್ಟು ನಾವು ಇಲ್ಲೇ ಮಾಡ್ಕೊಂಡು ಹೋಗೋಣ, ಯಾಕಂದರೆ ಭಾಳ ಸುಲಭ ಇದೆ. ಇಲ್ಲೇ ಸ್ವಲ್ಪ ಜಾಗದಲ್ಲೇ ಬರಿಬೋದು. ಪಿಗೆ 7ಅನ್ನು ಕೂಡಿಸಲಾಗಿದೆ ಅಂದರೆ ಪಿ ಬರೆದು ನಾವು ಅದಕ್ಕೆ ಪ್ಲಸ್ ಹಾಕಿ 7 ಬರೆದ್ರೆ ಮುಗೀತು. ಪಿಗೆ 7ಅನ್ನು ಕೂಡಿಸಲಾಗಿದೆ. ನೆಕ್ಸ್ಟ್ ಬಿನೇದು ಪಿಯಿಂದ 7ಅನ್ನು ಕಳೆಯಲಾಗಿದೆ ಅಂದರೆ = ಹಾಕಿ ಪಿ ಬರೆದು ಪಿಯಲ್ಲಿ ಏನನ್ನು ಕಳೆಯಲಾಗಿದೆ? 7ಅನ್ನು ಕಳೆಯಲಾಗಿದೆ, -7, ಪಿ -7. ಪಿಗೆ 7ರಿಂದ ಗುಣಿಸಲಾಗಿದೆ = ಹಾಕೋದು. ಪಿ ಇಂಟು 7 ಏನಾಗುತ್ತೆ? 7p ಆಗುತ್ತೆ. 7p ಡೈರೆಕ್ಟಾಗಿ 7pನೇ ನೀವು ಬರಿಬಹುದು. ನೆಕ್ಸ್ಟ್ ಪಿಯನ್ನು 7ರಿಂದ ಭಾಗಿಸಲಾಗಿದೆ ಅಂದರೆ ಪಿ ಬರೆದು ನಾವು ಕೆಳಗಡೆ ಭಿನ್ನರಾಶಿ ರೂಪದಲ್ಲಿ ಕೆಳಗಡೆ ಛೇದದಲ್ಲಿ 7 ಹಾಕ್ತೀವಿ. 7ರಿಂದ ನಾವು ಪಿಯನ್ನು ಭಾಗಿಸ್ತಿದ್ದೀವಿ ಅಂತ ಅರ್ಥ. ಅಥವಾ ನೀವು p ಡಿವೈಡೆಡ್ ಬೈ 7 ಅಂತಲೂ ಬರಿಬಹುದು. ಎರಡು ಓಕೆ. ನೆಕ್ಸ್ಟ್ ಈನೇ ಲೆಕ್ಕ -mನಿಂದ 7ಅನ್ನು ಕಳೆಯಲಾಗಿದೆ. -m ಬರೆಯೋದು, ಅದರಲ್ಲಿ -7ಅನ್ನು ಕಳೆಯೋದಂದರೆ ಅಂದರೆ ಕಳಿತೀವಿ -7, -m -7. ನೆಕ್ಸ್ಟ್ ಎಫ್ನೇ ಲೆಕ್ಕ -pಯನ್ನು 5ರಿಂದ ಗುಣಿಸಲಾಗಿದೆ ಅಂದರೆ -p ಇಂಟು 5 ಗುಣಿಸಿದರೆ ಏನಾಗುತ್ತೆ ಹೇಳ್ರಿ? -5p. ನೆಕ್ಸ್ಟ್ ಜಿನೇ ಲೆಕ್ಕ = ಹಾಕೋಣ. -pಯನ್ನು 5ರಿಂದ ಭಾಗಿಸಲಾಗಿದೆ ಅಂದರೆ -p ಬರೆಯೋದು, ಕೆಳಗಡೆ ಗೆರೆ ಹಾಕಿ 5ಅನ್ನು ಬರೆಯೋದು. ನೆಕ್ಸ್ಟ್ ಪಿಯನ್ನು -5ರಿಂದ ಗುಣಿಸಲಾಗಿದೆ ಅಂದರೆ p ಇಂಟು -5 ಏನಾಗುತ್ತೆ? -5p. ಮೊದಲಿಗೆ ಚಿಹ್ನೆ ಬರಿತೀವಿ, ಆಮೇಲೆ ಸಂಖ್ಯೆ ಬರಿತೀವಿ, ಆಮೇಲೆ ಚರಾಕ್ಷರ ಬರಿತೀವಿ. ಇಲ್ಲಿ ಏನು ನಡುವೆ ಇಲ್ಲ ಅಂದರೆ ಇಂಟು ಇರುತ್ತೆ. ಈಗ ನೆಕ್ಸ್ಟ್ 5ನೇ ಕ್ವಶನ್ ಹೋಗೋಣ. ಈ ಹೇಳಿಕೆಗಳಿಗೆ ಉಕ್ತಿಗಳನ್ನು ಬರೆಯಿರಿ. ನೀವೇನು ಹಿಂದೆ ನೀವು 4ನೇ ಲೆಕ್ಕ ಮಾಡಿದ್ರಿ, ಅವು ಒಂದು ಸ್ವಲ್ಪ ಸಿಂಪಲ್ ಇದ್ದಾವೆ. ಈಗ
ನೆಕ್ಸ್ಟ್ ಸ್ಟೆಪ್ಪು ಸ್ವಲ್ಪ ಇನ್ನೂ ಹೆಚ್ಚಿಗೆ ಅದರಲ್ಲಿ ಸೇರಿಸಬೇಕಾಗುತ್ತೆ. ಏನಿಲ್ಲ, ಭಾಳ ಸುಲಭ ಇದೆ ಅದನ್ನು ಕೂಡ. ಇಲ್ಲಿ ಒಂದೇ ಲೆಕ್ಕ ಓದೋಣ. 2m 11 ಕೂಡಿಸಲಾಗಿದೆ. 2m ಬರೆಯೋದು, ಅದಕ್ಕೆ ಕೂಡಿಸೋದು ಅಂದರೆ ಪ್ಲಸ್ ಹಾಕಿ 11 ಕೂಡಿಸ್ತೀವಿ ಅಷ್ಟೇ. 2m + 11 ಉಕ್ತಿ ಬರೆದ್ವಿ, ಭಾಳ ಸುಲಭ ಇದೆ. 2m ನಿಂದ 11 ಕಳೆಯಲಾಗಿದೆ. 2m ಬರೆಯೋದು, ಕಳೆಯೋದು, ಚಿಹ್ನೆ ಹಾಕೋದು, -11. ನೆಕ್ಸ್ಟ್ 5y ಯ 5 ಪಟ್ಟು ಅಂದರೆ 5y. y ಯ 5 ಪಟ್ಟು ಅಂದರೆ 5y ಅಂದರೆ ಗುಣಿಸ್ತೀವಿ. 5 ಪಟ್ಟು ಸಂಖ್ಯೆಗೆ 3 ಕೂಡಿಸಲಾಗಿದೆ, +3 ಹಾಕ್ತೀವಿ. 5y + 3. ನೆಕ್ಸ್ಟ್ y ಯ 5 ಪಟ್ಟು ಅಂದರೆ ಮತ್ತೆ 5y, ಅದರಿಂದ ಸಂಖ್ಯೆಯಿಂದ 3 ಕಳೆಯಲಾಗಿದೆ ಅಂದರೆ -3 ಹಾಕೋದು. ನೆಕ್ಸ್ಟ್ y ಅನ್ನು -8 ಗುಣಿಸಲಾಗಿದೆ ಅಂದರೆ y × -8 ಏನಾಗುತ್ತೆ ನೋಡ್ರಿ. ಮೊದಲು ಚಿಹ್ನೆ ಬರೀಬೇಕು, ಆಮೇಲೆ ಸಂಖ್ಯೆ ಬರೀಬೇಕು, ಆಮೇಲೆ ಚರಾಕ್ಷರ ಬರೀಬೇಕು. -8y. ನೆಕ್ಸ್ಟ್ y ಅನ್ನು -8 ಗುಣಿಸಿ ಅಂದರೆ -8y ಆಯಿತು. ಗುಣಿಸಿ, ಇಲ್ಲಿ ಬಂದಿತ್ತಲ್ಲ -8y, ಬಂದ ಗುಣಲಬ್ಧಕ್ಕೆ 5 ಕೂಡಿಸಲಾಗಿದೆ, +5 ಕೂಡಿಸೋದು. ನೆಕ್ಸ್ಟ್ ಜೀನೆ ಲೆಕ್ಕ. y ಅನ್ನು 5 ಗುಣಿಸಿ ಅಂದರೆ 5y ಆಯಿತು. ಬಂದ ಗುಣಲಬ್ಧವನ್ನು 16 ಕಳೆಯಲಾಗಿದೆ ಅಂದರೆ 16 ಫಸ್ಟಿಗೆ ಹಾಕಬೇಕು. 16ರಲ್ಲಿ ನಾವು ಏನನ್ನು ಕಳಿಬೇಕು, ಮೈನಸ್ ಹಾಕಿ ಗುಣಲಬ್ಧವನ್ನು ಅಂದರೆ y ಅನ್ನು 5 ಗುಣಿಸಿ ಅಂದರೆ 5y ಆಗುತ್ತೆ. ಈ 5y ಅನ್ನು ನಾವು 16ರಲ್ಲಿ ಕಳಿಬೇಕಾಗಿರೋದ್ರಿಂದ 16 ಫಸ್ಟಿಗೆ ಬರೆದು ಆಮೇಲೆ ಅದರಲ್ಲಿ ಮೈನಸ್ ಹಾಕಿ 5y ಅಂದರೆ ಕಳೆಯಲಾಗಿದೆ. y ಅನ್ನು -5 ಗುಣಿಸಿ ಅಂದರೆ -5y ಆಯಿತು. ಬಂದ ಗುಣಲಬ್ಧವನ್ನು 16ಕ್ಕೆ ಕೂಡಿಸಲಾಗಿದೆ ಅಂದರೆ 16 ಫಸ್ಟಿಗೆ ಬರೆದು ಅದಕ್ಕೆ ಕೂಡಿಸೋದು ಅಂದರೆ ಪ್ಲಸ್ ಹಾಕಬೇಕು. ಅದರಲ್ಲಿ -5y ಅನ್ನು ಕೂಡಬೇಕು. ಕೂಡಿದ್ರೆ ನಾವೇನಾಗುತ್ತೆ, ಪ್ಲಸ್ ಇಂಟು ಮೈನಸ್ ಆಗುತ್ತೆ. 16 - 5y ಅಂತ ಆಗುತ್ತೆ. ನೆಕ್ಸ್ಟ್ t ಮತ್ತು 4 ಬಳಸಿ ಉಕ್ತಿಗಳನ್ನು ರಚಿಸಿ. 6ನೇ ಲೆಕ್ಕದು. t ಮತ್ತು 4 ಬಳಸಿ ಉಕ್ತಿಗಳನ್ನು ರಚಿಸಿ. ಪ್ರತಿ ಉಕ್ತಿಯಲ್ಲೂ t ಇರಬೇಕು. ಕೇವಲ 2 ಸಂಖ್ಯಾ ಕ್ರಿಯೆಗಳಿರಬೇಕು ಹಾಗೂ ಅವೆರಡು ವಿಭಿನ್ನ ಕ್ರಿಯೆಗಳಾಗಿರಬೇಕು. ನಾವು 4 ಮತ್ತು t ಅನ್ನು ಬಳಸಿ ನಾವು ಉಕ್ತಿಗಳನ್ನು ಬರೆಯೋಣ. 4 + t ಅಂದರೆ ಅವೆರಡನ್ನು ಕೂಡೋಣ. 4 t ಅನ್ನು ಕೂಡಿದ್ರೆ t + 4, 4 + t ಎರಡೂ ಒಂದೇ. ನಾವು 4 + t ಆಯಿತು. ನೆಕ್ಸ್ಟ್ 4 - t, t - 4 ಅಥವಾ -4 -4 ಕಾಮ ಬೇಡ, -t ಇದು ಕೂಡ ಓಕೆ. ನೆಕ್ಸ್ಟ್ ಅಥವಾ -t -4 ಎರಡು ಒಂದೇ ಆಗುತ್ತೆ. ನೆಕ್ಸ್ಟ್ ಗುಣಾಕಾರ ಬಳಸಿದರೆ 4t ಅಂದರೆ 4ನ್ನು tಗೆ ಗುಣಿಸಿದರೆ 4t ಆಗುತ್ತೆ. ಮೈನಸ್ಸನ್ನು ಬಳಸಿದರೆ -4t ಆಗುತ್ತೆ. ಇಲ್ಲಿ ಗುಣಾಕಾರನೂ ಇದೆ, ಇಲ್ಲಿ ಚಿಹ್ನೆಯನ್ನು ಬಳಸಿದ್ದೀವಿ. ನೆಕ್ಸ್ಟ್ t/4 ಅಂದರೆ t-ಯನ್ನು 4ರಿಂದ ಭಾಗಿಸಿದ್ದೀವಿ, ಇಲ್ಲಿ ಭಾಗಾಕಾರ ಉಪಯೋಗಿಸಿದ್ದೀವಿ. ಇಲ್ಲಿ 4ನ್ನು t-ಯಿಂದ ಭಾಗಿಸಿದ್ದೀವಿ. ಅದೇ ರೀತಿ ಮೈನಸ್ಸನ್ನು ಉಪಯೋಗಿಸಿ -t-ಯನ್ನು 4ರಿಂದ ಭಾಗಿಸ್ಬೋದು, -4ನ್ನು t-ಯಿಂದ ಭಾಗಿಸ್ಬೋದು. ಇಷ್ಟು ನಾವು ಉಕ್ತಿಗಳನ್ನು t ಮತ್ತು 4 ಬಳಸಿ ನಾವು ಉಕ್ತಿಗಳನ್ನು ಮಾಡಿದ್ವಿ. ಇಲ್ಲಿಗೆ ಮಕ್ಕಳೇ 6ಕ್ಕೆ 6 ಮೇನು ಮುಗಿದ್ವು. ಅಭ್ಯಾಸ 11.3 ಮುಗೀತು ಮಕ್ಕಳೇ. ಈ ಒಂದು ವಿಡಿಯೋ ಹೇಗೆ ಅನಿಸ್ತು ನಿಮಗೆ ಅರ್ಥ ಆಯಿತಾ? ನಿಮಗೆ ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮಕ್ಕಳೇ.